ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೆ ನಿಮ್ಮ ರಘುರಾಮ್ ಮಾಡುವ ಆತ್ಮೀಯ ನಮಸ್ಕಾರಗಳು. ಮತ್ತೆ ನಿಮ್ಮ ರಘುರಾಮ್ ಬಂದಾಯಿತು, ಇನ್ನೊಂದು ಹೊಸ ಸತ್ಯಕಥೆನ ನಿಮಗಾಗಿ ತಂದಾಯಿತು. ಈಗ ನಾನು ಹೇಳೋಕೆ ಹೋಗ್ತಾ ಇರೋ ಕತೆ ನಮ್ಮ ಮಹಾಗುರುಗಳಾದ ಹಂಸಲೇಖ ಅವರಿಗೆ ಸಂಬಂಧಪಟ್ಟಂಥ ಒಂದು ಕತೆ. ಹಂಸಲೇಖ ಸರ್ ಮೊದಲು ತಮಗೆಲ್ಲ ಗೊತ್ತಿರೋ ಹಾಗೆ ಅವರು ಈ ವಾದ್ಯಗೋಷ್ಠಿನಲ್ಲಿ ಕೆಲವು ಕೆಲಸಗಳನ್ನ ಮಾಡ್ತಾಯಿದ್ರು. ಅಂದರೆ ಕೆಲವು ವಾದ್ಯಗಳನ್ನ ನುಡಿಸ್ತಾಯಿದ್ರು. ಆರ್ಕೆಸ್ಟ್ರಾದಲ್ಲಿ ಕೆಲಸ ಅಂತಂದರೆ ಜನರಲಿ ಮಾರ್ನಿಂಗ್ ಟೈಮಲ್ಲಿ ಫ್ರೀ ಇರ್ತೀವಿ, ಏನಾದ್ರು ಬೇರೆ ಕೆಲಸಗಳನ್ನ ಮಾಡ್ಕೋತೀವಿ. ಸಂಜೆ ಹೊತ್ತು ಪ್ರೋಗ್ರಾಮ್ಸ್ಗಳಿರುತ್ತೆ, ಹೋಗಿ ಅಲ್ಲಿ ವಾದ್ಯಗೋಷ್ಠಿನಲ್ಲಿ ಯಾವ್ಯಾವ ವಾದ್ಯ ನಮಗೆ ನಿಗದಿಯಾಗಿರುತ್ತೆ ಅದನ್ನು ಬಾರಿಸ್ಬರೋಂಥ ಒಂದು ಪ್ರಕ್ರಿಯೆ. ಹಂಸಲೇಖ ಸರ್ದು ಜೀವನ ಹಾಗೆ ನಡೀತಾ ಇತ್ತು. ಅವ್ರು ಮ್ಯೂಸಿಕ್ ಡೈರೆಕ್ಟರ್ ಆಗೋದಕ್ಕಿಂತ ಮುಂಚೆ ಅವರು ಸಂಜೆ ಹೋಗಿ ಆರ್ಕೆಸ್ಟ್ರಾಗಳಲ್ಲಿ ಪರ್ಫಾರ್ಮ್ ಮಾಡ್ಕೊಂಬರೋರು. ಬೆಳಗ್ಗೆ ನಮ್ಮ ಲತಮ್ಮನ ಹತ್ರ, ಅಂದರೆ ಲತಾ ಹಂಸಲೇಖ ಅವ್ರ ಹತ್ರ ಅವರ ಒಂದು ಅಡುಗೆ ಕೆಲಸಗಳಲ್ಲಿ, ಮನೆ ಕೆಲಸಗಳಲ್ಲಿ ಅವ್ರ ಕೈನಲ್ಲಿ ಏನಾಗುತ್ತೆ, ಹಂಸಲೇಖ ಸರ್ ಗುರುಗಳು ಅಷ್ಟು ಸಹಾಯ ಮಾಡ್ಕೊಂಡಿರೋರು. ಅಂದರೆ ತುಂಬ ಪ್ರೀತಿ ಗಂಡ ಹೆಂಡತಿಗೆ, ಒಬ್ಬರ ಮೇಲೊಬ್ಬರಿಗೆ. ಸೊ ಈ ರೀತಿ ನಡ್ಕೊಂಡು ಹೋಗಿದೆ. ಆಮೇಲೆ ಪ್ರೇಮಲೋಕ ಬಂತು, ರಣಧೀರ ಬಂತು. ಈ ಚಿತ್ರಗಳು ಬಂದಮೇಲೆ ಹಂಸಲೇಖ ಸರು ಎಷ್ಟರ ಮಟ್ಟಿಗೆ ಬ್ಯುಸಿ ಆದರು ಅಂತಂದರೆ ಅದು ಒಂದು ಇತಿಹಾಸ. ಅದು ಆವಾಗ ಬೇರೆ ಭಾಷೆಯ ಚಿತ್ರಗಳಿಂದ ಕೂಡ ಹಂಸಲೇಖ ಸರ್ಗೆ ಆಫರ್ ಬಂತಂತೆ ಸಂಗೀತ ನಿರ್ದೇಶನ ಮಾಡೋದಕ್ಕೆ. ಮಾಡಿದ್ದಾರೆ ರಜನಿ ಸರ್ ಕೆಲವು ಪಿಕ್ಚರು, ಒಂದು ಪಿಕ್ಚರ್ ಕೂಡ ಹಂಸಲೇಖ ಸರ್ ಮಾಡಿದ್ದಾರೆ. ಬಟ್ ತುಂಬ ಬೇರೆ ಭಾಷೆಗಳಲ್ಲೂ ಸಿಕ್ಕಾಪಟ್ಟೆ ಅವಕಾಶಗಳು ಬಂತಂತೆ ಸಂಗೀತ ನಿರ್ದೇಶನ ಮಾಡೋಕ್ಕೆ. ಆವಾಗ ಅವರ ಶ್ರೀಮತಿಯವರ ಹತ್ರ ಹೋಗಿ ಹಂಸಲೇಖ ಸರು, ಹೀಗೆ ಬೇರೆ ಭಾಷೆಗಳಿಗೂ ನನಗೆ ಅವಕಾಶ ಬರ್ತಿದೆ, ನಾನು ಏನು ಮಾಡಲಿ ಅಂತ ಕೇಳಿದಾಗ ಲತಮ್ಮ ಹೇಳಿದ್ರಂತೆ, ನಿಮ್ಮನ್ನು ಅಂದರೆ ಎನಿಮೀಸ್ ಅಂತ ಹೇಳೋದಕ್ಕಾಗೋದಿಲ್ಲ, ನಿಮ್ಮ ಕೆಲಸದ ಮೇಲೆ ಕಣ್ಣಿಟ್ಟಿರೋರು ಅಥವಾ ನಿಮ್ಮ ಏಳಿಗೆಯನ್ನು ನೋಡಿ ನೋಡಿ ಒಳಗಡೆನೆ ಕೊರಗ್ತಾ ಇರೋರು ಎಲ್ಲಿ ಜಾಸ್ತಿ ಜನ ಇದ್ದಾರೆ, ಇಲ್ಲಿದ್ದಾರೋ ಬೇರೆ ಊರಿನಲ್ಲಿದ್ದಾರೋ ಅಂತ ಕೇಳಿದ್ರಂತೆ. ನನಗೆ ಗೊತ್ತಿರೋಂಗೆ ಇಲ್ಲೇ ಇದ್ದಾರೆ, ಹಾಗಾದರೆ ನೀವು ಇಲ್ಲೇ ಇರಬೇಕು ಅಂತ ಹೇಳಿದ್ರಂತೆ. ಇಲ್ಲಿ ಈಸಬೇಕು, ಇಲ್ಲಿ ಜಯಿಸಬೇಕು ಅಂತ ಲತಮ್ಮ ಅವ್ರು ಹೇಳಿದ್ದಾರೆ. ಸೊ ಅವ್ರ ನಿರ್ಧಾರ ಬದಲಾಗಿ ಇಲ್ಲಿ ಬ್ಯುಸಿ ಆಗಿದ್ದಾರೆ. ಸೊ ಸಿಕ್ಕಾಪಟ್ಟೆ ಬ್ಯುಸಿ ಆಗಿಬಿಟ್ಟಿದ್ದಾರೆ ಹಂಸಲೇಖ ಸರು. ಅವ್ರದ್ದು ಡೈಲಿ ರೊಟೀನೇ ಅವಾಗ ಅದ್ಭುತವಾಗಿತ್ತು. ಬೆಳಗ್ಗೆ 4:30 ಎದ್ದು ಸ್ನಾನ ಮಾಡಿ ಹಾರ್ಮೋನಿಯಂ ಮುಂದೆ ಕಂಪೋಸಿಂಗ್ ಕೂತ್ಕೊಂಡ್ರೆ ಬೆಳಗ್ಗೆಯಿಂದ ಒಂದಿಷ್ಟೊತ್ತು ಕಂಪೋಸಿಂಗು, ಆಮೇಲೆ ಮತ್ತೆ ರೆಕಾರ್ಡಿಂಗು, ಆಮೇಲೆ ರೆಕಾರ್ಡಿಂಗು. ಹೀಗೆ ಅವರ ದಿನ ಬೆಳಗ್ಗೆ ಸ್ಟಾರ್ಟ್ ಆಗ್ತಿದೆ 4:30-5 ಗಂಟೆಗೆ. ಇಷ್ಟೆಲ್ಲ ಕೆಲಸ ಮಾಡ್ಕೊಂಡು ಬಂದಮೇಲೆ ರಾತ್ರಿ ಮನೆಗೆ ಬರೋಷ್ಟೊತ್ತಿಗೆ ಟಯರ್ಡ್ ಆಗ್ಬಿಟ್ಟಿರೋರಂತೆ ಹಂಸಲೇಖ ಸರ್. ಮಲಗಿಬಿಡೋರಂತೆ, ಊಟ ಮಾಡ್ಬಿಟ್ಟು ಮಲಗಿಬಿಡೋರಂತೆ. ಆವಾಗ ಲತಮ್ಮ ಪ್ರೀತಿಯಾಗಿ ಜಗಳ ಆಡೋರಂತೆ, ನಿಮ್ಮ ನಿದ್ದೆನೇ ನನಗೆ ಸೌತಿ ಆಗ್ಬಿಟ್ಟಿದೆ, ನಂಗೆ ಸೌತಿ ಕಾಟ ಇಲ್ಲ, ನಿಮ್ಮ ನಿದ್ದೆನೇ ನನಗೊಂದು ದೊಡ್ಡ ಸೌತಿ ಆಗ್ಬಿಟ್ಟಿದೆ, ಕೆಲಸ ಮಾಡ್ಕೊಂಬರ್ತೀರಾ, ಬರ್ತಾರಂಗೆ ಮಾತಾಡೋಕ್ಕೆ ಟೈಮ್ ಆಗ್ತಿಲ್ಲ, ಮೊದಲೆಲ್ಲ ಎಷ್ಟು ಚೆನ್ನಾಗಿದ್ವಿ, ಇವಾಗ ಹಿಂಗೆ ನೀವು ಮಲಗಿಬಿಡ್ತೀರಾ ಅಂತ ಹೇಳಿದಾಗ ಆ ನಿದ್ದೆನಲ್ಲೂ ಈ ಕವಿ ಎಷ್ಟು ಕೆಲಸ ಮಾಡಿದ್ದಾರೆ ಅಂದರೆ, ಹೂವು ಹಣ್ಣು ಚಿತ್ರದಲ್ಲಿ ಬರೋ ಒಂದು ಹಾಡಿನ ಚರಣನ ಅಲ್ಲಿ ಗೀಚಿದ್ದು. ನಿದ್ದೆ ಎಂಬುದು ಒಂದು ದೇವತೆ, ಪ್ರೇಮಿಗಳಿಗಾಗಿ ಸವತಿ, ಏನಾಗರತಿ ನಿನ್ನ ಸವತಿ, ಬಂದರೀಗ ಏನು ಮಾಡತಿ. ನೋಡಿದ್ರ, ಕವಿಗೆ, ಕ್ರಿಯಾಶೀಲ ವ್ಯಕ್ತಿಗಳಿಗೆ ನಿದ್ದೆನಲ್ಲೂ ಅವರ ಒಂದು ಕ್ರಿಯೇಟಿವಿಟಿ ಓಡ್ತಾ ಇರುತ್ತೆ, ಯೋಚನೆ ಮಾಡ್ತಿರ್ತಾರೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಈ ಒಂದು ಕತೆ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಎಲ್ಲರ ಶ್ರಮ ಸಾರ್ಥಕ ಅಂತ ತಿಳಿಸ್ತಾ ಮತ್ತೆ ಹೊಸ ಕಥೆಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು. ಲವ್ ಯು ಆಲ್. ನಾನು ನಿಮ್ಮ ರಘುರಾಮ್.